ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ರವಿಶಂಕರ್ ಅವರೇ, ನೀವಾಗ ನೀವೇ ತಪ್ಪೊಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಮುಂದೇನಾಗುತ್ತೆ ಅಂತ ನೀವೇ ನೋಡ್ತೀರಾ. ನಾವು ಎವಿಡೆನ್ಸು ಸಾಕ್ಷಿ ಎಲ್ಲ ಇಟ್ಕೊಂಡೇ ಮಾತಾಡ್ತಿರೋದು. ಆವತ್ತು ಟೋಲಲ್ಲಿ ಲಾರಿ ಪಾಸ್ ಆಗಿದೆ, ಅದನ್ನ ನೋಡಿದವರು ಇದ್ದಾರೆ. ಮೊದಲು ಆ ಲಾರಿ ಶ್ರೀಕಾಂತ್ ಅವ್ರ ಗಾಡಿನ ಗುತ್ತು, ಅದಾದ್ಮೇಲೆ ಸಿದ್ದು ಅವ್ರ ಗಾಡಿ ತಾಕಿದೆ. ಇಲ್ಲಿ ಇನ್ನೊಂದೇನು ಅನುಮಾನ ಅಂದ್ರೆ ಆ ಲಾರಿ ಡ್ರೈವರ್ ಹೇಗ್ ಸತ್ತ ಅಂತ ಅಲ್ವಾ ಭಾವ? ಕೇಸ್ ರಿಓಪನ್ ಆದ್ಮೇಲೆ ನಾನು ಭಾವ ಹೋಗಿ ಲಾರಿ ಡ್ರೈವರ್ನ ಹುಡ್ಕಕ್ಕೆ ಪ್ರಯತ್ನ ಪಟ್ವಿ, ಆದ್ರೆ ಲಾರಿ ಡ್ರೈವರೇ ಸತ್ ಹೋದ್ನಲ್ಲ. ನನಗೆ ಯಾಕೋ ನಿಮ್ಮ ಮೇಲೆ ಅನುಮಾನ ಬರ್ತಿದೆ. ಶ್ರೀಕಾಂತ್ ಅವ್ರು ಸತ್ತಿದ್ದು, ಲಾರಿ ಡ್ರೈವರ್ ಸತ್ತಿದ್ದು ಇದ್ಯಾವುದೂ ಆಕಸ್ಮಿಕವಾಗಿ ಆಗಿಲ್ಲ ಅಂತ ಅನ್ನಿಸ್ತಿದೆ. ನಿಜ ಹೇಳಿ, ಇಲ್ಲಿ ಏನ್ ನಡೀತಿದೆ ಅಂತ. ಏನ್ರಿ ಮಾತಾಡ್ತಿದ್ದೀರಾ? ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ? ಏನೋ ಮಾತಾಡ್ತಾರೆ, ಮಾತಾಡ್ಲಿ ಅಂತ ಸುಮ್ಮನಿದ್ರೆ ಏನು ಬೇಕಾದರೂ ಮಾತಾಡ್ಬೋದು ಅಂತ ಅಂದ್ಕೊಂಡಿದ್ದೀರಾ? ನಾನೇನೋ ಮಾಡಿದ್ದೀನಿ ಅನ್ನೋ ಥರ ನನ್ನ ಮೇಲೆ ಹೇಳಕ್ಕೆ ಬಂದಿದ್ದೀರಾ? ಯಾಕೆ ಸೋತೋಗ್ತಾ ಇದ್ದೀನಿ ಅಂತ ಭಯ ಶುರುವಾಗಿದೆಯಾ? ಎಲ್ಲಿ ನಿನ್ನ ಗಂಡನಿಗೆ ಶಿಕ್ಷೆ ಆಗ್ಬಿಡುತ್ತೆ ಅಂತ ಟೆನ್ಷನ್ ಆಗ್ತಿದೆಯಾ? ತಪ್ಪು ಮಾಡಿದ ಮೇಲೆ ಶಿಕ್ಷೆ ಆಗಲೇಬೇಕಲ್ವಾ? ಅಲ್ಲ, ದೊಡ್ಡದಾಗಿ ನನ್ನ ಮೇಲೆ ಅಪವಾದ ಹಾಕಕ್ಕೆ ಬಂದಿದ್ದೀರಲ್ಲ, ಮಾಡಬಾರ್ದು ಮಾಡಿರೋದು ನಿನ್ನ ಗಂಡ. ಇದರಿಂದ ನನಗೇನು ಲಾಭ ಇಲ್ಲ, ನಿಮ್ಮಿಂದ ಹೇಳಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನಾನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೆ, ನಮ್ಮ ಮನೆಗೆ, ಬಂಗಾರಿಗೆಲ್ಲ ಅನ್ಯಾಯ ಆಗಿದೆ. ಅನ್ಯಾಯ ಮಾಡಿರೋನಿಗೆ ಶಿಕ್ಷೆ ಕೊಡಿಸ್ಬೇಕಂತ ಅಷ್ಟೇ ನನ್ನ ಉದ್ದೇಶ. ನೀವು ನನಗೆ ಹೇಳಕ್ಕೆ ಬರಬೇಡಿ, ಹೋಗ್ತಾ ಇರಿ. ಬೊಡ್ಡಿದ್ನೆ ಎಲ್ಲ ಗೊತ್ತಾಯ್ತದೆ ಕಲ, ಸದ್ಯದಲ್ಲಿ ಎಲ್ಲ ಗೊತ್ತಾಯ್ತದೆ. ಭಾವನವಾ, ಈ ಬೊಡ್ಡಿದ್ದು ಅಂತ ಏನ್ ಮಾತು? ನಡೆಯವ, ಹೋಗುಮ. ಹೊರಡಿ. ಮೆರೀರಿ, ಅದೆಷ್ಟು ಮೆರಿತಿರೋ ಮೆರೀರಿ, ಆದ್ರೆ ಆ ದೇವ್ರ ಮುಂದೆ ಸತ್ಯಕ್ಕೆ ಬೆಲೆ ಇದೆ. ಸುಳ್ಳು ಅನ್ಯಾಯದ ಮುಂದೆ ಸತ್ಯನೇ ಗೆಲ್ಲೋದು, ನೆನ್ಪಿಟ್ಕೊಳ್ಳಿ. ಬನ್ನಿ ಭಾವ. ಲಕ್ಷ್ಮೀ ನಿವಾಸ